ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚಂದ್ರಗುತ್ತಿಯ ಚೇತನ್ ಅವರು ಇದ್ದಾರೆ. ಇವರು ಪ್ರಗತಿಶೀಲ ರೈತರು, ಯುವ ರೈತರು, ಕೃಷಿಯ ಜೊತೆಗೆ ಸರ್ವೆ ಇಲಾಖೆಯಲ್ಲಿ ಭೂಮಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ತಮ್ಮ ಕೃಷಿ ಜೀವನವನ್ನು ಸರ್ವೆ ಇಲಾಖೆಯ ಒಂದು ಭೂಮಾಪನ ಕೆಲಸದ ಜೊತೆಗೆ ಇವರು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಕೃಷಿ ಜೀವನದ ಒಂದು ಪರಿಚಯ. ಒಂದು ಕೃಷಿ ಜೀವನ ಅಂದರೆ, ನಾನು ಫಸ್ಟು ನಾವು ತೀರಾ ಮುಂಚಿಂದಾನು ಏನು ಕೃಷಿ ಮಾಡ್ತಿರಲಿಲ್ಲ. ನಮ್ಮದು ಕೃಷಿಕ ಕುಟುಂಬನೇ ಹೌದು, ಆದರೆ ನಾವು ಮಾಡ್ತಾ ಇರಲಿಲ್ಲ. ನೀವು ಮಾಡ್ತಾ ಇರಲಿಲ್ಲ. ನಾನು ಈ ಸರ್ವೇಯರ್ ಆಗಿ ಹೋದ್ಮೇಲೆ ಎಲ್ಲ ಅಳತೆಗಳಿಗೆ, ಎಲ್ಲ ಹೊಲಗಳಿಗೆ ಹೋಗ್ತೀವಿ. ಅವಾಗೆಲ್ಲ ಮಾಡೋದ್ ನೋಡಿದ್ಮೇಲೆ ನಮಗೂ ಏನಾದ್ರು ಉತ್ಸಾಹ ಬಂತು, ಯಾಕೆ ನಾವು ಮಾಡಬಾರ್ದು ಅಂತ. ಹೌದು, ಅಲ್ಲಿ ಕಾಣೋ ನೆಮ್ಮದಿ ನಾವು ನಮ್ಮ ಕೆಲಸಕ್ಕಿಂತ ಅಲ್ಲಿ ಒಂದು ನಿರಾಳವಾದ ಭಾವನೆ ಇರ್ತಿತ್ತು. ಆ ಉದ್ದೇಶದಿಂದ ಈಗ ಒಂದು 3-4 ವರ್ಷದಿಂದ ನಾನೊಂದು ಜಮೀನನ್ನು ಲೀಸಿಗೆ ತಗೊಂಡು ಕೃಷಿಯನ್ನು ಮಾಡ್ತಾ ಇದ್ದೇನೆ. ಏನೇನ್ ಬೆಳೆ ಬೆಳಿತಾ ಇದ್ದೀರಾ? ಈಗ ಸದ್ಯ ಶುಂಠಿ ಹಾಗೂ ಅನಾನಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಉಪ ಬೆಳೆಯಾಗಿ ಮೆಣಸು, ಆಮೇಲೆ ಚೆಂಡು ಹೂವು ಅಂತಲ್ಲ, ಅದನ್ನು ಬೆಳಿತಾ ಇದ್ದೀವಿ ಸರ್. ಮೆಣಸು, ಚೆಂಡು ಹೂ ಅಂತ ಹೇಳಿದ್ರಿ. ಇದು ದೇವಸ್ಥಾನಕ್ಕೆ ಮಾತ್ರನಾ, ಪೂಜೆಗೋಸ್ಕರನಾ, ಅಥವಾ ಏನಂತಂದ್ರೆ ಕಂಪನಿಗಳು, ಕೆಲವೊಂದು ಕಂಪನಿಗಳು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಅದನ್ನ ತಗೊಂಡು ಹೋಗ್ತಾರೆ, ಆ ತರದ್ದು ಇದೆಯಾ? ಈಗ ಸದ್ಯದ ಮಟ್ಟಿಗೆ ಒಡಂಬಡಿಕೆ ಯಾವುದೂ ಇಲ್ಲ ಸರ್ ನಮ್ದು. ಈಗೇನು ದೇವಸ್ಥಾನಗಳು ಹಬ್ಬ ಹರಿದಿನಗಳು, ಆ ಸಮಯದಲ್ಲಿ ಗಿರಾಕಿಗಳು ಅಲ್ಲಿಗೆ ಬರ್ತಾರೆ, ಯಾರು ಪರ್ಚೇಸ್ ಮಾಡೋರು ಇರ್ತಾರಲ್ಲ. ವರ್ಷ ಪೂರ್ತಿ ಬೆಳಿತೀರಾ? ಇಲ್ಲಿ ವರ್ಷ ಪೂರ್ತಿ ಅದು ಸೀಸನಲ್ ಬೆಳೆ. ಸೀಸನಲ್ ಮಾತ್ರ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ನವೆಂಬರ್ ಡಿಸೆಂಬರ್ ತನಕ ಬರ್ತದೆ. ಡಿಸೆಂಬರ್ ಕೊನೆ ಆಗುತ್ತೆ ಅಲ್ವಾ? ದಸರಾ ದೀಪಾವಳಿ ಟೈಮಲ್ಲಿ ತುಂಬಾ ಚೆನ್ನಾಗಿ ದಸರಾಕ್ಕೆ ಶುರು ಆಗೋದು. ಹೌದು, ಆ ಟೈಮಲ್ಲಿ ಒಳ್ಳೆ ಬೆಲೆ ಕೂಡ ಇರುತ್ತೆ, ಬೆಲೆ ಕೂಡ ಇರುತ್ತೆ, ಇಳುವರಿ ಕೂಡ ಇರುತ್ತೆ. ಇಳುವರಿಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದರಲ್ಲಿ ಆಮೇಲೆ ಆ ಶುಂಠಿ ಪಕ್ಕದಲ್ಲಿ ಹಾಕೋದ್ರಿಂದ ಆ ಶುಂಠಿಗೆ ಬರ್ತಕ್ಕಂಥ ಕೀಟಗಳೇನಿದೆ ಆ ಗಿಡಕ್ಕೆ ಡೈವರ್ಟ್ ಆಗುತ್ತೆ. ಹಾಗಾಗಿ ನಮ್ಗೆ ಶುಂಠಿನೂ ಸ್ವಲ್ಪ ಬೆಳೆ ಸೇಫ್ ಆದಂಗೆ ಅನ್ಸುತ್ತೆ. 2 ತರದಲ್ಲೂ ಲಾಭ ಮಾಡಬಹುದು. ಇದು ನಿಮ್ಗೆ ಕೃಷಿ ಮಾಡ್ಬೇಕಂದ್ರೆ ತರಬೇತಿ ತಗೊಂಡಿದ್ದೀರಾ ಇಲಾಖೆಯಿಂದ, ಅಥವಾ ಎಲ್ಲಾದ್ರೂ ತರಬೇತಿ ಹೋಗಿದ್ದೀರಾ? ತರಬೇತಿ ಅಂತ ಏನಿಲ್ಲ, ನಮ್ಮ ಸ್ನೇಹಿತರು ಹೇಮಂತ್ ಅಂತ ಇದಾರೆ, ನಮ್ಮ ಬ್ರದರ್ ಪ್ರಸನ್ನ ಅಂತ ಇದ್ದಾರೆ, ಅವರು ಹೆಚ್ಚಾಗಿ ಅದನ್ನ ಜಾಗ ನೋಡ್ಕೊಂಡು ಎಲ್ಲರ ಹತ್ರನೂ ಒಂದು ಮಾಹಿತಿ ತಗೊಂಡೇ ಮಾಡ್ತಾ ಇದ್ದೀವಿ. ಈಗ ಶುಂಠಿ ಅಂತ ಹೇಳಿದ್ರಿ, ಯಾವ ತಳಿ ಇದು? ಇದು ನಾವು ಹಿಮಾಚಲ್ ತಳಿ. ಹಿಮಾಚಲ್ ತಳಿ. ಹೌದೌದು. ಮೆಣಸು ಇದು ಹೇಗೆ ಅಂತಂದ್ರೆ, ಈಗ ಇದಕ್ಕೆ ಪ್ರತ್ಯೇಕ ನಾವು ಹೈಬ್ರಿಡ್ ಮೆಣಸನ್ನೇ ತಂದಿದ್ದೀವಿ ಸರ್. ಹೈಬ್ರಿಡ್ ಮೆಣಸು ತಂದು ಒಳ್ಳೆ ತಳಿಯ ಗಿಡಗಳನ್ನೇ ಹಚ್ಚಿದ್ದೀವಿ. ಅದರಿಂದ ಇದು ಬಳ್ಳಿನ ಇಲ್ಲ ಗಿಡಗಳನ್ನ, ಬಳ್ಳಿ ಅಲ್ಲ, ಈ ಮೆಣಸಿನ ದಪ್ಪ ಮೆಣಸು ಬರುತ್ತಲ್ಲ, ಆ ತರಕಾರಿ ಇದರಲ್ಲಿ ಅದನ್ನೇ ಹಚ್ಚಿದೀವಿ. ಅದು ಒಳ್ಳೆ ಇಳುವರಿನೇ ಕೊಡುತ್ತೆ, ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ತರಕಾರಿ ಕಪ್ಪು ಮೆಣಸು, ಕಾಳು ಇದು ಕರಿ ಮೆಣಸಲ್ಲ, ಅಲ್ಲ, ಇದು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸು ಅಂತ. ಓಕೆ, ಇದು ಏನು ಬೋಂಡಾಕ ಇಲ್ಲ ಇದಕ್ಕೆ ಎಲ್ಲದಕ್ಕೂ ಬರ್ತದೆ. ಹೇಗಿದೆ ಇದು ತಳಿ? ಅಂದ್ರೆ ಯಾವ ರೀತಿಯಿಂದ, ತುಂಬಾ ಘಾಟ್ ಇದೆಯಾ, ತುಂಬಾ ಮೀಡಿಯಂ ಇದೆಯಾ, ಅಥವಾ ಹೇಗೆ? ಒಂದು ಮೀಡಿಯಂ ಬರ್ತಾ ಇದೆ ಸರ್. ಬೋಂಡಕ್ಕೂ ಉಪಯೋಗಿಸಬಹುದು, ಎರಡಕ್ಕೂ ಬರುತ್ತೆ. ಖಾರಕ್ಕೂ ಉಪಯೋಗಿಸಬಹುದು, ಬೋಂಡಕ್ಕೂ ಉಪಯೋಗಿಸಬಹುದು. ಹೌದು. ಹಾಗಂತ ಇಳುವರಿ ತುಂಬಾ ಚೆನ್ನಾಗಿದೆ. ಈಗಿನ ಮಾರುಕಟ್ಟೆ ಮೌಲ್ಯ ಕೂಡ ಚೆನ್ನಾಗಿದೆ, ಒಳ್ಳೆ ಇದು ಬರುತ್ತೆ. ನಿಮ್ಗೆ ಶುಂಠಿ ಜೊತೆಲಿ ಹಾಕಿರ್ತೀರಲ್ಲ, ಕೆಂಪು ಖಾರದ ಪೌಡರ್ನು ಮಾಡಬಹುದು. ನಾವು ಮನೆಯಲ್ಲಿ ಒಣಗಿಸಿ ಖಾರದ ಪುಡಿ ಕೂಡ ನೀವು ಹೊರಗಿಂದ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ, ಮನೆಯಲ್ಲಿ ಎಲ್ಲವೂ ತಯಾರಾಗ್ಬಿಡುತ್ತೆ. ಅಲ್ಲ, ಯಾಕಂತಂದ್ರೆ ಹಸಿಮೆಣಸಿನಕಾಯಿನೇ ಜಾಸ್ತಿ ಉಪಯೋಗಿಸ್ತಾರೆ. ಹೌದು, ಒಣ ಮಾಡಿದ್ರೆ ಅದು ಇಳುವರಿ ಅಂದ್ರೆ ನೀವು ಸ್ವಲ್ಪ ಡಿಕ್ರೀಸ್ ಕಡಿಮೆ ಆಗುತ್ತೆ. ಆಮೇಲೆ ಜೊತೆಗೆ ಈಗ ನೀವು 1 ಕ್ವಿಂಟಲ್ ಒಣ ಮೆಣಸು ಮಾಡ್ಬೇಕಾದ್ರೆ ತುಂಬಾನೇ ಪರಿಶ್ರಮ ಬೇಕು, ತಾಳ್ಮೆ ಬೇಕು. ಇದು ಹೆಂಗಂದ್ರೆ ಹಸಿಮೆಣಸಿನಕಾಯಿ ಅಲ್ಲೇ ಬಂದು ತೋಟದಲ್ಲಿ ತಗೊಂಡು ಹೋಗಿರ್ತಾರೆ, ಅವಾಗಿಂದ ಅವಾಗ ನಿಮ್ಗೆ ಪೇಮೆಂಟ್ ಕೂಡ ಮಾಡ್ತಾರೆ, ಸಮಸ್ಯೆ ಇಲ್ಲ. ಹೌದು. ಇದು ಸ್ಥಳೀಯ ಮಾರ್ಕೆಟ್ ಮಾಡ್ತೀರಾ ಹೇಗೆ? ಸ್ಥಳೀಯ ಮಾರುಕಟ್ಟೆಲ್ಲೇ ಮಾಡ್ತೀವಿ. ಸೊರಬದಲ್ಲೇ ಮಾಡ್ತೀವಿ. ಅಲ್ಲಿ ಹತ್ತಿರದಲ್ಲಿ ನಮ್ಗೆ ಸಿದ್ದಾಪುರ ಇದೆ, ಅಲ್ಲಿಗೂ ಮಾರುಕಟ್ಟೆ ಮಾಡ್ಬಿಡ್ತೀವಿ. ಅವರೇ ಬರ್ತಾರೆ ಕೆಲವರು, ಇನ್ನು ಕೆಲವರಿಗೆ ನಾವು ತಗೊಂಡು ಕೊಟ್ಬಿಡ್ತೀವಿ. ನೀವು ತಗೊಂಡು ಕೊಡ್ತೀವಿ. ಹಾಗಾಗಿ ಮಾರುಕಟ್ಟೆ ಇದರಲ್ಲಿ ನಮಗೆ ಸಮಸ್ಯೆ ಬರೋದು. ಹೇಗೆ ಎರಡು, ಈಗ ಸರ್ವೆ ಇಲಾಖೆಯಲ್ಲಿ ಭೂಮಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ಹೇಗೆ ಇದನ್ನ ನಿಭಾಯಿಸ್ತೀರಾ ಎರಡೂನು? ಅಂದ್ರೆ ಇಲ್ಲಿ ಕೆಲಸ ಮುಗಿದ್ಮೇಲೆ ಸಂಜೆ ಟೈಮ್ ಏನಿರುತ್ತಲ್ಲ, ಸಂಜೆ ಟೈಮಲ್ಲಿ ಒಂದ್ಸಲ ಫ್ಲಾಟ್ ಕಡೆಗೆ ಹೋಗ್ತೀರಾ, ರಜಾದಿಂದಲೇ ಹೋಗ್ತೀವಿ. ನಮ್ ಜೊತೆಗೆ ನಮ್ಮ ಸಹೋದರರು ಇದ್ದಾರೆ, ಅವ್ರು ಹೆಚ್ಚಾಗಿ ಅಲ್ಲಿ ನೋಡ್ಕೊಳ್ತಾ ಇರ್ತಾರೆ, ಅವ್ರ ಸಹಕಾರನೂ ಇದೆ. ಹಾಗಾಗಿ ಒಂಥರ ನಡ್ಕೊಂಡು ಚೆನ್ನಾಗೇ ಇದೆ. ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ? ತಾವು ಕುಟುಂಬದಲ್ಲಿ 4 ಜನ ಇದ್ದೀವಿ ಸರ್. 4 ಜನ ಇದ್ದೀವಿ. ಇಬ್ರು ಕೃಷಿನೇ ಹೆಚ್ಚಾಗಿ ಮಾಡ್ತೀವಿ. ನಮ್ಮ ಸಹೋದರ ಪೂರ್ತಿ ಕೃಷಿನೇ ಮಾಡ್ತಾರೆ. ಇದ್ರ ಜೊತೆಗೆ ಈಗ ಹಸುಗಳು ಏನಾದ್ರು ಸಾಕಿದ್ರೆ? ಹಸುಗಳಿದೆ ಸರ್, 2 ಹಸು ಇದೆ, 1 ಎತ್ತಿದೆ.
ಎತ್ತಿದೆ. ಹೌದು. ಎತ್ತು ಉಳುಮೆಗೋಸ್ಕರನಾ ಇಲ್ಲ? ಉಳುಮೆ ಇಲ್ಲ, ಅಂದ್ರೆ ಚಿಕ್ಕದಾಗಿದೆ ಅದು, ಹೋರಿ ಕರ. ಇದ್ರಿಂದ ಬರೋ ಇದು ಸಗಣಿ ಗೊಬ್ಬರನೆಲ್ಲ ನಾವು ಗದ್ದೆಗೆ ಉಪಯೋಗಿಸ ಮಾಡ್ಬಿಡ್ತೀವಿ. ದನಗಳದ್ದು ಹೆಚ್ಚಿಂದ ಆಗಿದ್ದು ಡೈರಿಗೆ ಹಾಕ್ತೀರಾ? ಹಾಲಿನ ಡೈರಿಗೆ? ಹಾಲಿಂದು ಹೊರಗಡೆ ಕೊಡ್ತಕ್ಕಂತ ಅಷ್ಟ್ರ ಮಟ್ಟಿಗೆ ಇಲ್ಲ. ನೀವು ಮನೆಗೋಸ್ಕರ? ನಾಟಿ ತಳಿ ಆಗಿರೋದ್ರಿಂದ ಕಡಿಮೆ ಇಳುವರಿ ಇದೆ, ಬಟ್ ಒಳ್ಳೆ ಒಂದು ಇಳುವರಿ ಗುಣಮಟ್ಟದ್ದು, ಅದರಿಂದ ತುಂಬಾನೇ ಉಪಯೋಗ. ತುಂಬಾ ನಾವು ಹಾಕಿದ ಹುಲ್ಲಿಗೆ ಅದಕ್ಕೆ ತಕ್ಕಾಗಿ ಅದು ಗೊಬ್ಬರ ಕೊಟ್ಬಿಡುತ್ತೆ, ನಮ್ಗೆ ಲಾಸ್ ಅನ್ನೋದೇ ಇಲ್ಲ. ಹುಲ್ಲಿಗೆ ಅಂದ್ರೆ ಏನಾದ್ರು ಬೆಳೆ ಸಪರೇಟ್ ಆಗಿ ಬೆಳಿತೀರಾ? ಇಲ್ಲ, ನಮ್ದೇ ಗದ್ದೆ ಇರೋದ್ರಿಂದ ಹುಲ್ಲನ್ನು ನಾವೇ ಬೆಳ್ಕೊಬಿಡ್ತೀವಿ. ಅಲ್ಲ, ಈಗ ನೇಪಿಯರ್ ಹುಲ್ಲು ಅಂತ ಹೇಳ್ತಾರೆ, ಬೇರೆ ಹೈಬ್ರಿಡ್ ಹುಲ್ಲುಗಳು ಏನು? ಹೈಬ್ರಿಡ್ ಹುಲ್ಲನ್ನ ಈಗ ಸದ್ಯ ಮಾಡಿಲ್ಲ ಸರ್, ಒಂದು 2 ವರ್ಷ ಮಾಡಿದ್ವಿ. ಹಾಗಂತ ಅದು ತುಂಬಾ ಒಳ್ಳೆ ಇಳುವರಿನೂ ಬಂತು, ಪ್ರತಿ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ. ಹೌದು, ಒಂದ್ಸಲ ನೀವು ಕಟಾವ್ ಮಾಡ್ಕೊಂಡು ಹೋದ ಇನ್ನೂ 15 ದಿವಸಕ್ಕೆ ಮತ್ತೆ ರೆಡಿ ಆಗಿರ್ತದೆ, ಬರ್ತಾನೆ ಇರುತ್ತೆ. ನಮ್ಗೆ ಈಗ ಸದ್ಯದ ಮಟ್ಟಿಗೆ ಅದ್ರ ಅವಶ್ಯಕತೆ ಬಿದ್ದಿರಲ್ಲ, ಹೆಚ್ಚಿಗೆ ದನ ಇಲ್ಲಲ್ಲ, ಹಾಗಾಗಿ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಶುಂಠಿ ಇದರ ಮೌಲ್ಯವರ್ಧನೆ ಮಾಡ್ತೀರಾ? ಹಸಿ ಶುಂಠಿ ಕೊಡ್ತೀವಿ. ಅನಾನಸ್ಸನ್ನ ಈಗ ಹಾಕಿದೀವಿ. ಅನಾನಸ್ ಆದ್ರೂ ಅಷ್ಟೇ, ಈಗೇನು ಕಟಾವಿನ ಟೈಮಲ್ಲಿ ಏನಿರುತ್ತಲ್ಲ, ಆ ಟೈಮಲ್ಲಿ ಏನ್ ರೇಟ್ ಇರುತ್ತೆ ಅದಕ್ಕೆ ಕೊಡ್ಬೇಕು. ಮೌಲ್ಯವರ್ಧನೆ ಏನಾದ್ರು ಮಾಡ್ತೀರಾ? ಅನಾನಸ್ ಜ್ಯೂಸು, ಸ್ಕ್ವಾಶು ಆ ತರದ್ದು ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ಈಗ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಮಾಡ್ಬೇಕಂತ ನಾವು ಒಂದು ಸಂಘದ ತರ ಮಾಡ್ಕೊಂಡು, ಅನಾನಸ್ ಬೆಳೆಗಾರದು ನಮ್ಮ ಸ್ನೇಹಿತರದು ಎಲ್ಲರೂ ಸೇರಿ ಒಂದು ಅದನ್ನ ಅನಾನಸ್ ಪ್ರೊಸೆಸಿಂಗ್ ಯೂನಿಟ್ ಏನಾದ್ರು ಮಾಡಿ. ಅಲ್ಲ, ಈಗ ಇದು ಬಂದಿದೆ ಅಲ್ಲ, FPOs, ರೈತ ಉತ್ಪಾದಕ ಕಂಪನಿ, ಆ ತರದ್ದೇನಾದ್ರೂ ಅದು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇದ್ದಾರೆ. ಈ ಹಿಂದೆ ಇದೆಯಾ? ಈಗ ಸದ್ಯ ಏನಾದ್ರು ಅನಾನಸ್ ಬೆಳೆಗಾರರ ಉತ್ಪಾದಕರ ಕಂಪನಿ ಅಂತ ಏನಾದ್ರು ಇದೆಯಾ? ನಮ್ಮ ಭಾಗದಲ್ಲಿ ಯಾವ್ದು ಇಲ್ಲ ಸರ್. ಹಂಗಂತ ಪ್ರೈವೇಟ್ ಆಗಿ 1-2 ಕಡೆ ಕ್ಯಾನಿಂಗ್ ಕಂಪನಿಗಳು ಇದೆ. ಕಂಪನಿ ಅಲ್ಲ, ರೈತರೇ ಸೇರ್ಬಿಟ್ಟು ಮಾಡ್ತಕ್ಕಂಥದ್ದು ಅಂತದ್ದು ಯಾವ್ದು ಇಲ್ಲ ಸರ್, ಸದ್ಯದಲ್ಲಿ ಇಲ್ಲ. ಸಿರ್ಸಿ ಭಾಗದಲ್ಲಿ, ಚಂದ್ರಗುತ್ತಿ ಭಾಗದಲ್ಲಿ ಇಲ್ಲ. ಸೊರಬ ತಾಲೂಕಿನಲ್ಲಿ ಅಲ್ಲಿ ಅಷ್ಟ್ರ ಮಟ್ಟಿಗೆ ಇಲ್ಲ ಸರ್. ಎಲ್ಲ ಓನಾಗೆ ತಗೊಳ್ತಾರೆ, ಓನಾಗೆ ಕೊಡ್ತಾರೆ. ಡೈಲಿಯಿಂದ ಪರ್ಚೇಸ್ ಮಾಡ್ಲಿಕ್ಕೆ ಅವರು ಬರ್ತಾರೆ, ಗಾಡಿಗಳು ಬರ್ತವೆ, ಅಲ್ಲೇ ಫ್ಲಾಟ್ ಅಲ್ಲೇ ಸೇಲ್ ಮಾಡ್ತಾರೆ, ಅಲ್ಲೇ ಬಂದ್ಬಿಡ್ತಾರೆ. ನೆಕ್ಸ್ಟ್ ಅದನ್ನ ಮುಂದಿನ ಪ್ರೊಸೆಸಿಂಗ್ ಬಗ್ಗೆ ಯಾರು ಅಷ್ಟಾಗಿ ಯೋಚನೆ ಮಾಡಿಲ್ಲ. ತಾವು ಅನುಸರಿಸ್ತಾ ಇರೋದು ಸಾವಯವನ ಇಲ್ಲ ರಾಸಾಯನಿಕ ಸಾವಯವ ಎರಡು ಮಿಕ್ಸ್ಡ್ ಇದೆ. ಅಂದ್ರೆ ಪ್ರತ್ಯೇಕವಾಗಿ ಸಾವಯವನೂ ಇಲ್ಲ ಪ್ರತ್ಯೇಕವಾಗಿ ರಾಸಾಯನಿಕ ಕೂಡ ಇಲ್ಲ. ಎರಡು ಸೇರಿ ಮಾಡ್ತಾ ಇರೋದು. ಇದು ವಾಣಿಜ್ಯ ಬೆಳೆ ಆಗಿದ್ರಿಂದ ಪೂರ್ತಿ ಸಾವಯವ ಮಾಡಿದ್ರೆ ನಾವು ಅದಕ್ಕೆ ಹಾಕಿರುವಂತ ಬಂಡವಾಳ ತೆಗೆಯೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇಳುವರಿ ಸ್ವಲ್ಪ ಕಡಿಮೆ ಬಿಡುತ್ತೆ, ಅದು ಹೊಡ್ತಾ ಬೀಳುತ್ತೆ. ಮಣ್ಣಿನ ಗುಣಮಟ್ಟ ಹೇಗಿದೆ ನಿಮ್ಮಲ್ಲಿ? ಮಣ್ಣಿನ ಗುಣಮಟ್ಟ ನಾವೀಗ ಹಾಕಿರ್ತಕ್ಕಂಥ ಜಾಗ ತುಂಬಾ ಚೆನ್ನಾಗೇ ಇದೆ. ಪರೀಕ್ಷೆ ಮಾಡಿಸಿದೀರಾ? ಕೆಂಪು ಮಣ್ಣು ಒಂದ್ಸಲ ಪರೀಕ್ಷೆ ಮಾಡಿದ್ದೀವಿ. ಒಂದ್ಸಲ ಅಷ್ಟೇ? ಹೌದು, ಮಾಡಿ ಒಂದು 6 ತಿಂಗಳ ಹಿಂದೆ ಪರೀಕ್ಷೆ ಮಾಡಿದ್ವಿ. ಏನಂತ ಹೇಳಿದ್ದಾರೆ? ಅದ್ರಲ್ಲಿ ಏನು ಜಿಪ್ಸಮ್ ಏನೋ ಕೊರತೆ ಇದ್ದಿದ್ದನ್ನ ಅದಕ್ಕೆ ತಕ್ಕಂತದ್ದನ್ನೇ ಗೊಬ್ಬರ ಕೊಡ್ರಿ ಅಂತ ಹೇಳಿದ್ದಾರೆ. ಹೌದೌದು. ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರಾ? ಸರ್ಟಿಫೈ ಆಗಿದೆ. ಅಲ್ಲ, ಇದು ಅದು ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ಕೊಟ್ಟಿದ್ದಾರೆ? ಅದೇ ಇಲ್ಲ, ನಾವು ಪ್ರೈವೇಟ್ ಆಗಿ ಮಾಡ್ತಿದ್ವಿ, ಅವ್ರ ಕಡೆಯಿಂದಾನೇ ಗೊಬ್ಬರನ ತಗೊಂಡಿದ್ವಿ, ಸಾವಯವ ಗೊಬ್ಬರ ಅವ್ರ ಕಡೆಯಿಂದಾನೇ ತಗೊಂಡು. ಯಾವ್ದು ಹತ್ರ ಆಗುತ್ತೆ ನಿಮಗೆ? ಕೃಷಿ ಇಲಾಖೆ ಆಗ್ಲಿ, ತೋಟಗಾರಿಕೆ ಇಲಾಖೆ ಆಗ್ಲಿ, ಅರಣ್ಯ ಇಲಾಖೆ ಆಗ್ಲಿ, ಎಲ್ಲಿ ಹೋಗ್ಬೇಕು ನೀವು? ಸೊರಬಕ್ಕೆ ಹೋಗ್ಬೇಕಾಗುತ್ತೆ ಸರ್. ಎಷ್ಟು ಅಲ್ಲಿಂದ ನಿಮ್ಮಿಂದ? 17 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೌದು. ಹೋಗ್ತೀರಾ? ಹೌದೌದು. ಸ್ಪಂದಿಸ್ತಾರ ಅಧಿಕಾರಿಗಳು? ಸ್ಪಂದಿಸ್ತಾರೆ ಸರ್, ಏನಿದೆ ಮಾಹಿತಿ ಕೊಡ್ತಾರೆ, ಮತ್ತೆ ಬೇರೆಯೂ ಕೂಡ ತಿಳಿಸಿ ಅಂತ ಹೇಳ್ತಾರೆ. ಅದ್ರ ಮಟ್ಟಿಗೆ ಏನು ತೊಂದರೆ ಇಲ್ಲ. ನಮ್ಗೇನ್ ಮಾಹಿತಿ ಬೇಕು ಹೋಗಿ ಕೇಳಿದ್ರೆ ಪೂರ್ತಿಯಾಗಿ ಹೇಳ್ತಾರೆ. ಯಾವ ಔಷಧಿನ ಹೇಗೆ ಉಪಯೋಗ ಮಾಡಬೇಕು. ನಮ್ಮ ಕೃಷಿ ಇಲಾಖೆ ಆಮೇಲೆ ಈ ಸೊಸೈಟಿಗಳಿರ್ತಾವಲ್ಲ, ಅಲ್ಲೂ ಕೂಡ ನಮ್ಗೆ ಮಾಹಿತಿನ ಕೊಡ್ತಾರೆ, ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ. ಈಗ ಭೂಮಾಪನ ಒಂದು ಇಲಾಖೆಯಲ್ಲಿ ತಾವು ಸರ್ವೆ ಇಲಾಖೆಯಲ್ಲಿ ಭೂಮಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ಏನೇನ್ ಮಾಡ್ತೀರಾ ನೀವು? ಇಲ್ಲಿ ನಾವು ಸರ್ವೆ ಇಲಾಖೆ ಅಂದ್ರೆ ಈಗ ಜನಗಳು ಸರ್ವೆಗೆ ಅರ್ಜಿ ಹಾಕಿರ್ತಾರೆ, ಕೆಲವರು ಹದ್ದುಬಸ್ತಿಗೆ, ಅಂದ್ರೆ ಈಗ ಭಾಗ ಆಗ್ಬೇಕು, ಪೋಡಿ ಆಗುವಂತದ್ದು ಅಂತದಕ್ಕೆಲ್ಲ ಅರ್ಜಿ ಹಾಕಿರ್ತಾರೆ. ಆನ್ಲೈನ್ ಅರ್ಜಿಗಳು ನಮ್ಗೆ ಅಲರ್ಟ್, ಲಾಗಿನ್ ಅಂತ ನಮ್ಗೊಂದು ಲಾಗಿನ್ ಕೊಟ್ಟಿರ್ತಾರೆ. ಆ ಲಾಗಿನ್ಗೆ ನಮ್ಗೆ ಅಲರ್ಟ್ ಆಗ್ತಾ ಹೋಗುತ್ತೆ. ಈ ಸೀನಿಯಾರಿಟಿ ವೈಸ್ ಒಂದೊಂದೇ ಅಲರ್ಟ್ ಆಗುತ್ತೆ. ಅದ್ರ ಪ್ರಕಾರ ನಾವು ಅವರಿಗೆ ನೋಟಿಸ್ ಜನರೇಟ್ ಮಾಡಿಬಿಟ್ಟು ಅಂತಂತ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟು, ಇಂಥ ದಿನ ನಾವು ಬರ್ತೀವಿ ನಿಮ್ ಜಮೀನು ಅಳತೆಗೆ ಅಂತ ಹೇಳಿ, ಅವತ್ತಿನ ದಿನ ಅಲ್ಲಿ ಹೋಗಿ ಅವ್ರ ಜಮೀನು ಅಳತೆ ಮಾಡಿ ಪೋಡ್ ಮಾಡೋದು, ಇಲ್ಲ ಗಡಿ ಗುರುತು, ಒಂದು 4-5 ತರ ಏನು ಅವ್ರು ಯಾವ ತರ ಅರ್ಜಿ ಹಾಕಿರ್ತಾರೆ ಅದಕ್ಕೆ ತಕ್ಕಂತೆ ಅಳತೆ ಮಾಡಿ ಬರ್ತೀವಿ. ಹೆಂಗೆ ಅಳತೆ ಮಾಡೋದು? ಯಾವ ಒಂದು ಸಾಧನದಿಂದ? ನಾವು ಮಾಡ್ತಕ್ಕಂಥದ್ದಲ್ಲಿ ಪ್ಲೇನ್ ಟೇಬಲ್ ಅಂತ ಯೂಸ್ ಮಾಡ್ತೀವಿ. ನಮ್ದು ಬೆಳಗಾವಿ ವಿಭಾಗ ಆಗುತ್ತೆ, ಅಲ್ಲಿ ಪ್ಲೇನ್ ಟೇಬಲ್ ಇದೆ, ಹಾಗಾಗಿ ಪ್ಲೇನ್ ಟೇಬಲ್ ಯೂಸ್ ಮಾಡ್ತೀವಿ. ಏನಿದು ಪ್ಲೇನ್ ಟೇಬಲ್ ಅಂದ್ರೆ? ಅಂದ್ರೆ ಒಂದು ಟೇಬಲ್ ತರ ಇರುತ್ತೆ,
ಹಾ. ಆ ಟೇಬಲ್ ನಲ್ಲಿ ಒಂದು ಸ್ಕೇಲ್ ಇರುತ್ತೆ, ನಮ್ದೇ ಆದ ಪ್ರತ್ಯೇಕ ಸ್ಕೇಲ್. ಆ ಸ್ಕೇಲ್ ನಲ್ಲಿ ಅದನ್ನ ಒಂದೊಂದು ಪಾಯಿಂಟ್ಗಳ ಗಡಿ ಏನಿದೆ, ಆ ಗಡಿಗಳಿಗೆ ಒಂದೊಂದು ಗುರ್ತಿನ ಬಾವುಟ ಕಟ್ಟಿದ ಒಂದೊಂದು ಗೂಟಗಳನ್ನು ನೆಟ್ಟು ಅದನ್ನ ಹೊಡಿತೀವಿ, ಗೆರೆ ಹೊಡೆದು ಲಾಸ್ಟಿಗೆ ಅದನ್ನೆಲ್ಲ ಗೆರೆಗಳನ್ನು ಕೂಡಿಸಿದಾಗ ನಮ್ಗೆ ಅಲ್ಲಿ ಯಥಾವತ್ ಏನು ನಕ್ಷೆ ಇದೆ ಅದು ಅಲ್ಲೇ ಮೂಡುತ್ತೆ ಡ್ರಾಯಿಂಗ್ ಶೀಟ್ ಅಲ್ಲಿ. ಅದ್ರ ಮೇಲೆ ನಾವು ಒರಿಜಿನಲ್ ಹಳೆ ನಕಾಶೆ ಇತ್ತಲ್ಲ ಅದನ್ನ ಸೂಪರ್ ಇಂಪೋಸ್ ಮಾಡ್ತೀವಿ ಟ್ರೇಸಿಂಗ್ ಶೀಟ್ ಅಲ್ಲಿ ಇಟ್ಟು. ಅವಾಗ ಅದು ನಕ್ಷೆಯಲ್ಲಿ ಹೆಚ್ಚಿಗೆ ಇದೆಯೋ ಜಾಗದಲ್ಲಿ, ಹೆಚ್ಚಿದೆಯೋ ಕಡಿಮೆ ಇದೆಯೋ, ಯಾರು ಯಾವ ಕಡೆ ಸರಿದಿದ್ದಾರೆ ಅದೇ ಜಾಗದಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಅದರಲ್ಲಿ. ಹಾಗಂತ ಈ ಶಿವಮೊಗ್ಗ ಭಾಗದಲ್ಲೆಲ್ಲ ಕ್ರಾಸ್ ಸ್ಟಾಫ್ ಅಂತ ಮಾಡ್ತಾರೆ, ಶಂಕು ಸರಪಳಿ ಅಂತ. ಇದನ್ನು ಬೇರೆ ತರ ಈ ಶಂಕು ನೆಟ್ಟು ಸರಪಳಿ ಬಿಡ್ತಾ ಹೋಗ್ತಾರೆ. ಈ ತರ ಒಟ್ಟು 2-3 ತರ. ಈಗ ಹೊಸದಾಗಿ ETS ಅಂತ ಇದೆ, ಅದರಲ್ಲೆಲ್ಲ ವಿತ್ ಮಷೀನ್. ಅದ್ರಲ್ಲಿ ನಾವು ಅಳತೆ ಮಾಡೋ ಅವಶ್ಯಕತೆನೇ ಇರಲ್ಲ, ಮಷೀನೇ ಎಲ್ಲ ಅಳತೆ ಮಾಡ್ಬಿಡುತ್ತೆ, ಹೊಡಿಯುತ್ತೆ. ನಾವು ಗಡಿಲಿ ಎಲ್ಲಲ್ಲಿ ಹೋಗಿ ಅಲ್ಲಿ ರಿಫ್ಲೆಕ್ಟರ್ ಹಿಡಿದು ನಿಂತ್ರೆ ಸಾಕು, ಅದೇ ಹೊಡಿಯುತ್ತೆ, ಅದೇ ಆಂಗಲ್ ಹೇಳುತ್ತೆ, ಪ್ರತಿಯೊಂದು ಅದೇ ಮಾಡ್ಬಿಡುತ್ತೆ. ಈಗ ಹಳೆ ಪದ್ಧತಿಯಲ್ಲಿ ಅಂತಂದ್ರೆ ನಮ್ಮ ಪೂರ್ವಜರು ಜಮೀನು ಕಿತ್ಕೊಂಡ್ರು, ನಮ್ಗೆ ಅದನ್ನ ನಮ್ಗೆ ಕೊಡಿಸಿ ಅಂತ ಈ ತರದ ಸುಮಾರು ಒಂದು ಅಪ್ಲಿಕೇಶನ್ಸ್, ಸುಮಾರು ಒಂದು ಅರ್ಜಿಗಳು ಬರ್ತಾರೆ. ಇಂಥ ಪ್ರಕರಣಗಳು ಯಾವ ರೀತಿಯಿಂದ ಇತ್ಯರ್ಥ ಮಾಡ್ತೀರಿ ನೀವು? ಈ ಪೂರ್ವಜರ ಜಮೀನು ಅಂದ್ರೆ, ಯಾಕಂದ್ರೆ ಅದು ಈಗ ನಿಮ್ಮ ಪೂರ್ವಜರು ಇನ್ನೊಬ್ರಿಗೆ ಯಾರಿಗೋ ಕೊಟ್ಟಿರ್ತಾರೆ, ಅವರು ಮತ್ತೊಬ್ರಿಗೆ ಕೊಟ್ಟಿರ್ತಾರೆ, ಅವರು ಇನ್ನೊಬ್ರಿಗೆ ಕೊಟ್ಟಿರ್ತಾರೆ. ಇಂಥ ಒಂದು ಸಮಸ್ಯೆ ಬಂದಾಗ ಅಥವಾ ಇಂಥ ಸಮಸ್ಯೆಗೆ ಪರಿಹಾರ ಇದೆಯಾ? ಪರಿಹಾರ ಖಂಡಿತ ಇದೆ ಸರ್. ಅವ್ರು ಎಷ್ಟೇ ಜನರಿಗೆ ಕೊಟ್ಟಿದ್ರು ಕೂಡ, ಈಗ ನಮ್ಮ ಸರ್ವೆ ಆಗಿರೋದು 100 ವರ್ಷಗಳ ಹಿಂದಿನ ಕತೆ. ಬ್ರಿಟಿಷ್ ಇದ್ರಲ್ಲ, ಅವಾಗ ಅಳತೆ ಮಾಡಿ ಬಾಂಧ್ಗಳನ್ನು ಹಾಕಿರ್ತಾರೆ. ಅದು ಇಲ್ಲಿ ತನಕನೂ ಚೇಂಜ್ ಆಗಿಲ್ಲ. ನಾವು ಆ ಹಳೆ ಕಲ್ಲುಗಳು ನಮ್ಗೆ 2-3 ಕಲ್ಲು ಸರಿಯಾಗಿ ಸಿಕ್ತು ಅಂದ್ರೆ, ಅವ್ರು ಎಷ್ಟೇ ಒತ್ತುವರಿ ಮಾಡಿರ್ಲಿ, ಜಾಗ ಎಷ್ಟೇ ಸರಿದಿರ್ಲಿ, ಅಕ್ಯುರೇಟ್ ಆಗಿ ಇಂಥವ್ರು ಇಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಕಲ್ಲುಗಳು ಮಾತ್ರ ಆದಷ್ಟು ಕಲ್ಲು ಬಾಂಧುಗುಡ್ಡೆಗಳನ್ನ ಕೆಲವು ರೈತರು JCB ಹೊಡಿಸಿ ಎಲ್ಲ ತೆಗೆದು ಬಿಡ್ತಾರೆ. ಇದೇನಾಗುತ್ತೆ, ಅಳತೆ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಕೊಡುತ್ತೆ. ಇಲ್ಲ ಪಕ್ಕದ ನಂಬರ್ ಇಂದ ಅಳತೆ ತರಬೇಕು, ಇಂಥವೆಲ್ಲ ತುಂಬಾ ಡಿಲೇ ಆಗ್ತಾ ಹೋಗುತ್ತೆ, ಪ್ರೊಸೆಸ್ ಲೇಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಕೆಲಸಗಳಿಗೆ 4 ತಾಸು ಹಿಡಿಬಹುದು. ಹೀಗೆಲ್ಲ 100 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇದ್ರೂ ತಾವು ಇದನ್ನ ಸರ್ವೆ ಮಾಡ್ತೀರಾ? ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅದು ಪಕ್ಕಾ ಇವ್ರದೇ ಜಮೀನಿತ್ತು, ಇವರೇ ಉಳುಮೆ ಮಾಡ್ತಾ ಇದ್ರು ಅಂತ ಅನ್ನೋದು ಹೇಳ್ತೀರಾ? ಅದನ್ನ ಉಳುಮೆಯಲ್ಲಿ ಹಳೆ ದಾಖಲೆಯಲ್ಲಿ ಹೆಸರಿದ್ರೆ ನಾವು ಅದನ್ನ ಹೇಳ್ತೀವಿ. ಇಲ್ಲ ಇಂಥ ನಂಬರ್ ನಲ್ಲಿ ಇಷ್ಟು ಕ್ಷೇತ್ರ ಇತ್ತು, ಇಂತಿಂತ ಕ್ಷೇತ್ರದಲ್ಲಿ ಇಲ್ಲಿ ಹಳ್ಳ ಇದೆ, ರಸ್ತೆ ಇದೆ, ಆ ಪೂರ್ತಿ ದಾಖಲೆಗಳು ನಮ್ಮಲ್ಲಿ ಸಿಗುತ್ತೆ. ಈಗ ಯಾಕಂದ್ರೆ ಹಿಂದೆ ಯಾವ್ದು ದಾಖಲೆ ಇರ್ತಿರ್ಲಿಲ್ಲ ಅಲ್ವಾ? ಇದು ಏನು ಈ ಪಹಣಿ ಬಂದಾದ್ಮೇಲೆ ಇದೆಲ್ಲ ಇದಾಗಿರೋದು. ಅದ್ರಲ್ಲಿ ಹಿಂದೆ ನಮ್ಮಲ್ಲಿ ಏನಾಗುತ್ತೆ, ಹೆಸರುಗಳು ಇರೋದಿಲ್ಲ ಹಳೇದು, ಏನು ಪೂರ್ತಿ. ಈಗ ಆಮೇಲೆ ಅವ್ರು ಯಾರು ಬದುಕಿರೋದಿಲ್ಲ, ಅವ್ರ ಮೊಮ್ಮಕ್ಕಳು ಇಲ್ಲ ಮರಿ ಮೊಮ್ಮಕ್ಕಳು, ಇದು ನಮ್ಮ ಪೂರ್ವಜರ ಜಮೀನಿತ್ತು ಸರ್, ನಮ್ಗೆ ಇದು ದಕ್ಕಬೇಕು ಅಂತ ಹೇಳಿ ಸುಮಾರು ಅರ್ಜಿಗಳನ್ನ ಹಾಕಿರೋದು ನಮ್ಮ ಕಣ್ಣೆದುರು ಉದಾಹರಣೆಗಳು ಇದಾವೆ. ಆ ಟೈಮಲ್ಲಿ ನಾವು ಅವ್ರದ್ದು ಹಕ್ಕಿನ ಕ್ಷೇತ್ರ ಏನಿದೆ ಆ ಕ್ಷೇತ್ರನೂ ತೋರಿಸಬಹುದು. ಹಾಗಂತ ತೀರಾ ಹಳೇದು ನಮ್ಮಲ್ಲಿ ಎಷ್ಟು ದಾಖಲೆಗಳು ಇದೆ ಅದಕ್ಕೆ ತಕ್ಕ ಮಟ್ಟಿಗೆ ನಾವೆಲ್ಲವನ್ನು ತೋರಿಸ್ತೀವಿ, ಇಂಥವ್ರದಿತ್ತು ಅಂತ. ಇದು ಯಾರ ಒಂದು ನಿರ್ದೇಶನದ ಮೇಲೆ ತಾವು ಕಾರ್ಯನಿರ್ವಹಿಸ್ತಾರೆ? ನಮ್ಗೆ ADLR ಅಂತ ಇರ್ತಾರೆ ತಾಲೂಕಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ. ಅವರು ಮುಖ್ಯಸ್ಥರಾಗಿರ್ತಾರೆ ಕಚೇರಿಗೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸ. ಜೊತೆಗೆ ತಹಸೀಲ್ದಾರ್ ಕೂಡ ಇದರಲ್ಲಿ, ತಹಸೀಲ್ದಾರು ಮುಖ್ಯಸ್ಥರಾಗಿರ್ತಾರೆ. ಕಂದಾಯ ಇಲಾಖೆ ಕಡೆಯಿಂದ ಅವರು ಇರ್ತಾರೆ. ಅವ್ರ ಕಡೆಯಿಂದ ಏನಾದ್ರು ಅಳತೆಗಳಿದ್ರೆ ತಹಸೀಲ್ದಾರ್ ಆದೇಶಗಳಿರ್ತವೆ. ಉಳಿದಿದ್ದನ್ನ ನಮ್ಮ ADLR ಆದೇಶದ ಮೇಲೆ ಮಾಡ್ತಾ ಇರ್ತೀವಿ ಸರ್. ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಒಳ್ಳೆಯ ಒಂದು ಅನುಭವಗಳನ್ನ ತಾವು ಹಂಚಿಕೊಂಡಿದ್ದೀರಾ. ಮತ್ತೆ ಈಗ ತಿರುಗಿ ಕೃಷಿ ಒಂದು ಅನುಭವಕ್ಕೆ ಬರೋಣ. ಸರಿ ಸರ್. ಮುಂದಿನ ಒಂದು ಯೋಜನೆಗಳು ಏನಿದೆ ತಮ್ಮದು? ಮುಂದಿನ ಯೋಜನೆಗಳು ಅಂದ್ರೆ ನಾವು ಈ ಕೃಷಿಯನ್ನ ಮತ್ತೊಂದಿಷ್ಟು ವಿಸ್ತರಣೆ ಮಾಡೋಣ ಅಂತ ಇದೀವಿ. ಒಂದೇದು, ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡ್ಕೊಂಡು, ಆಮೇಲೆ ತೋಟದ ಕಡೆ, ಅಡಿಕೆ ತೋಟದ ಕಡೆ ಗಮನ ಹರಿಸೋಣ. ಏನಾದ್ರು ನೆಕ್ಸ್ಟ್ ಜಮೀನು ಖರೀದಿ ಏನಾದ್ರು ಮಾಡಿದ್ರೆ ಅಡಿಕೆ ತೋಟ ಮಾಡೋಣ ಅಂತ ಇದ್ದೀವಿ. ಆಮೇಲೆ ಈ ಬೇರೆ ಹೊಸ ತರ ಬೆಳೆಗಳನ್ನ ಏನಾದ್ರು ಇದ್ರೆ ಟ್ರೈ ಮಾಡೋಣ ಅಂತ ಇದೀವಿ. ಕಲ್ಲಂಗಡಿ ಇಂಥದನ್ನ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಇದೀವಿ ಸರ್. ಈ ಭೂಮಾಪನ ಇಲಾಖೆಯಲ್ಲಿ, ಸರ್ವೆ ಇಲಾಖೆಯಲ್ಲಿ ಭೂಮಾಪಕರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಎಲ್ಲಾನು ಗಣಕೀಕೃತ ಮಾಡಕ್ಕೆ ಸಾಧ್ಯನಾ? ಗಣಕೀಕೃತ ಮಾಡ್ಬೋದು ಸರ್. ಅದು ಎಲ್ಲಾನು ಏನು ಇನ್ನು ಹಿಂದೆ 100 ವರ್ಷದ ಹಿಂದೆ ಏನು ಇತಿಹಾಸ ಇತ್ತು ಅದನ್ನ ಎಲ್ಲ ಸೇರಿಸಿ ಒಟ್ಟಾರೆ ಪಕ್ಕ ಇಂಥವ್ರ ಜಮೀನು ಇಂಥದ್ದೇ, ಇವ್ರಿಗೆ ಇಷ್ಟೇ ಜಮೀನು ಹಿಂಗೆ ಅಂತ ಮಾಡಬಹುದಾ? ಅದು ಸಂಪೂರ್ಣವಾಗಿ ಗಣಕೀಕೃತ ಆದ್ರೆ ಅಷ್ಟೊಂದು ಸರಿ ಬರಲ್ಲ, ಯಾಕೆಂದ್ರೆ ಹಳೆ ದಾಖಲೆಗಳು ಹರಿದೋಗಿರ್ತದೆ. ಅದನ್ನ ನಾವು ಸ್ಕ್ಯಾನಿಂಗ್ ಮಾಡ್ಬೇಕು ಅಂದ್ರೆ ಅರ್ಧ ಪೀಸ್ ಇರುತ್ತೆ, ಅರ್ಧ ಇರೋದಿಲ್ಲ. ಹೌದೌದು. ಆಮೇಲೆ ಈಗ ನಾವು ಹಳೆ ಪದ್ಧತಿಲಿ ಏನಿದೆ 2-3 ಚೈನ್ ಕೆಲವೊಂದ್ ಸಲ ಡಿಫ್ರೆನ್ಸ್ ಇರುತ್ತೆ. ಹಳೆ ಬ್ರಿಟಿಷ್ ಅಳತೆಯಲ್ಲಿ ಆ ಟಿಪ್ಪಣಿ ಅಂತ ಇರುತ್ತೆ, ಅದರಲ್ಲಿ
ಒಂದ್ರ ಮೇಲೆ ಒಂದು ಅಕ್ಕಪಕ್ಕದ ನಂಬರ್ ಕೂರಿಸಿದಾಗ ಸ್ವಲ್ಪ ಓವರ್ಲ್ಯಾಪ್ ಆಗೋದೆಲ್ಲ ಕಂಡು ಬರುತ್ತೆ. ಇದು ಒಂದು ನಂಬರಲ್ಲೇ ಒಂದು ಸ್ವಲ್ಪ ಒಂದು 4 ಇಂಚು ಬಂದ್ರೆ ಇಡೀ ಗ್ರಾಮದಲ್ಲಿ ತುಂಬಾನೇ ಇದು ಅತಿ ಹೆಚ್ಚಿಗೆನೆ ಬರುತ್ತೆ, ವ್ಯತ್ಯಾಸಗಳು ಬರ್ತವೆ. ಈಗಿಂದೆಲ್ಲ ಹಂಗಲ್ಲ, ಈಗ ಮಷಿನ್ ಆಗಿರೋದ್ರಿಂದ ಸೆಂಟಿಮೀಟರ್ ಅಲ್ಲೇ ಅಳತೆ ತೋರಿಸುತ್ತೆ. ಹಂಗಾಗಿ ನಾವೇನು ಜಾಗದಲ್ಲಿ ಏನು ಹೋಗಿ ಅಳತೆ ಮಾಡ್ತೀವಲ್ಲ ಅದೇ ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ ಅದು. ಈಗ ಜಮೀನು ಕಳ್ಕೊಂಡಿರೋರು ನಿಮ್ಮ ಇಲಾಖೆಯಿಂದ ಸರಿ ಮಾಡದೇ ಇದ್ದಾಗ ಅವರು ಎಲ್ಲಿ ಹೋಗ್ಬೇಕಂತ ಹೇಳ್ತೀರಾ? ಹೋಗೋದಾದ್ರೆ ಕೋರ್ಟ್ ಒಂದು ದಾರಿ ಇದೆ ಅಲ್ವಾ? ಬಟ್ ಆದ್ರೆ ಕೋರ್ಟ್ ಇದು ಅದರದೇ ಆದಂತ ಒಂದು ಮಾನದಂಡಗಳು ಇದಾವೆ, ಅದರದೇ ಆದಂತ ಒಂದು ಸಮಯ ಕೂಡ ಇದೆ. ಅವನ ಅಷ್ಟೊತ್ನಾಗೆ ವಯಸ್ಸಾಗಿರ್ತದೆ, 20 ವರ್ಷನೂ ಹೋಗ್ಬೋದು, 30 ವರ್ಷನೂ ಹೋಗ್ಬೋದು. ಸೊ ಇಂಥದನ್ನ ತಪ್ಪಿಸೋಸ್ಕರ ನೀವು ತ್ವರಿತವಾಗಿ ಇಂಥದಕ್ಕಾಗಿ ನಮ್ಮಲ್ಲಿ ಏನಾದ್ರು ಪೋಡಿ ವಿಚಾರದಲ್ಲಿ ಇಲ್ಲ ಲೆವೆನಿ ಇಂಥ ವಿಚಾರದಲ್ಲಿ ಸಹೋದರರು ಇಲ್ಲ ಫ್ಯಾಮಿಲಿ ಬಗ್ಗೆ ಡಿಸ್ಪ್ಯೂಟ್ ಇದ್ರೆ ಅಂಥದನ್ನ ನಾವು ಪ್ರಕರಣಗಳನ್ನ ತಕರಾರು ಪ್ರಕರಣ ಅಂತ ನಮ್ಮ ಲಾಗಿನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದನ್ನ ನಮ್ಮ ADLR ಏನಿರ್ತಾರೆ ಅವ್ರು ಕೋರ್ಟ್ ನಡೆಸ್ತಾರೆ. ADLR ಕೋರ್ಟ್ ನಲ್ಲಿ 2 ಪಾರ್ಟಿಗಳಿಗೂ ನೋಟಿಸ್ ಮಾಡಿ ಕರೆಸಿ ನಿಮ್ದೇನ್ ಸಮಸ್ಯೆ ಇದೆ ಅನ್ನೋದನ್ನ ಆದಷ್ಟು ಬಗೆಹರಿಸ್ತಾರೆ. ಕೋರ್ಟಿಗೆ ಹೋಗೋದನ್ನ, ನ್ಯಾಯಾಲಯಕ್ಕೆ ಹೋಗೋದನ್ನ ತಪ್ಪಿಸ್ತಾರೆ. ಅಲ್ಲಿ ಹೋಗಿ ಅಲ್ದಾಡೋದು ತಪ್ಪಿಸುತ್ತೆ. ಇದ್ರಲ್ಲಿ ಒಪ್ಕೊಂಡ್ರೆ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ, ಅಲ್ಲೇ ಮುಗ್ದೋಗ್ಬಿಡುತ್ತೆ ಅದು. ನೀವು 16 ವರ್ಷ ತಿರುಗೋದು, ನೀವು 15 ದಿನ ತಿಂಗಳಲ್ಲೇ ಕೆಲಸಗಳು ಮುಗಿತವೆ. ಇಲ್ಲ ನಾವು ಆಗೋದೇ ಇಲ್ಲ ಅಂತ ಕೆಲವರು ಪಟ್ಟು ಹಿಡಿದ್ರೆ ಮಾತ್ರ ಅವರು ಕೋರ್ಟಿಗೆ ಹೋಗ್ಲೇಬೇಕಾಗುತ್ತೆ. ಅವಾಗ ಕೋರ್ಟಿಂದ ಆದೇಶ ಬಂದ್ಮೇಲೆ ಮತ್ತೆ ನಾವು ಅಳತೆ ಮಾಡಿಕೊಡ್ತೀವಿ. ಈಗ ಒಂದು ಊರಲ್ಲಿ ಕೆಳ ಜಾತಿ ಅಂತ ಜನರು ಇರ್ತಾರೆ, ದೊಡ್ಡವರು ಇರ್ತಾರೆ. ಈಗ ಕೆಳ ಜಾತಿಯ ಜನರು ಅಂತಂತ ಹೇಳಿದ್ರೆ SC ST OBC ಆಗಿರ್ಬೋದು, ಮೇಲ್ಜಾತಿ ಅಂತಂತಂದ್ರೆ ಗೌಡ್ರು ಪೈಕಿ ಅಂತಂತ ಹೇಳ್ಬೋದು ನಾವು ಅಲ್ವಾ, ಬೇರೆ ಜಾತಿಯವರು. ಇಂಥ ಒಂದು ಸಮಯ ಈಗ ಹಿಂದೆ ನಮ್ಮ ಪೂರ್ವಜರು ನಮ್ಮ ಜಮೀನು ಕತ್ಕೊಂಡಿದ್ದಾರೆ ಸರ್, ಇವ್ರು ಪರಭಾರೆ ಮಾಡ್ಕೊಂಡಿದ್ದಾರೆ, ನನ್ನ ಜಮೀನು ನನಗೆ ಕೊಡಿಸಿ ಅಂತ ಹೇಳಿ ಬಂದಾಗ ಹೇಗೆ ಇದು ನೀವು ಅದಕ್ಕೆ ತಕ್ಕ ದಾಖಲೆಗಳು ಬೇಕಾಗುತ್ತೆ ಸರ್. ದಾಖಲೆ ಇಲ್ಲ ಅಂತಂದ್ರೆ ದಾಖಲೆ ಇಲ್ಲ ಆದ್ರೂ ಮಾಡಿ, ಸಾಕ್ಷಿ ಇದ್ರೆ ಸಾಕ್ಷಿಗಳಿಗೆ ಯಾರೋ ಒಂದು 90 ವರ್ಷದ ಇಲ್ಲ ಸರ್ ಇವ್ರ ಮುತ್ತಜ್ಜ ಅಜ್ಜ ಮಾಡ್ತಾ ಇದ್ದ, ನಾನು ಅದಕ್ಕೆ ಸಾಕ್ಷಿ ಇದೆ, ನಾನು ಕೊಡ್ತೀನಿ ಸಾಕ್ಷಿ ಅಂತ ಹೇಳಿ ಬಂದಿದ್ರೆ ಅವಾಗ ಇಲ್ಲ ಅದಕ್ಕೆ ನಮ್ಮಲ್ಲಿ ಏನಾಗ್ತದೆ ಅಂತದನ್ನ ತಹಶೀಲ್ದಾರ್ಗೆ ಹೋಗಿ ಅಪೀಲ್ ಮಾಡ್ಬೇಕಾಗ್ತದೆ. ನಿಮ್ಮ ಇಲಾಖೆಗೆ ಬರೋದಿಲ್ಲ, ನಮಗ್ ಬರೋದಿಲ್ಲ, ನೇರವಾಗಿ ನಮ್ಮ ಹತ್ರ ಬರ್ಲಿಕ್ಕೆ ಆಗಲ್ಲ. ತಹಶೀಲ್ದಾರ್ಗೆ ಹೇಳಿ ಅವ್ರ ಜಾಗ ನೋಡ್ತಾರೆ, ಅವರು VAಗಳ ಹತ್ರ RI ಹತ್ರ ರಿಪೋರ್ಟ್ ತಗೋತಾರೆ, ಅಲ್ಲಿ ಏನ್ ಯಥಾ ಸ್ಥಿತಿ ಇದೆ ನೋಡ್ತಾರೆ. ಆಮೇಲೆ ನಮ್ಮ ಇಲಾಖೆಗೆ ಒಂದು ಲೆಟರ್ ಕಳಿಸ್ತಾರೆ, ಈ ಜಾಗದಲ್ಲಿ ಹೋಗಿ ಏನಿದೆ ಸ್ವಲ್ಪ ನೋಡಿ ನಮಗ್ ಮಾಹಿತಿ ಕೊಡಿ, ಒಂದು ನಕ್ಷೆ ಕೊಡಿ ಅಂತ. ನಾವು ಆ ಜಾಗಕ್ಕೆ ಹೋಗಿ ಬರ್ತೀವಿ, ಅಲ್ಲಿ ಯಾರಿದ್ದಾರೆ, ವಹಿವಾಟಿಲಿ ಯಾರಿದ್ದಾರೆ, ಹಿಂದೆ ಏನಿತ್ತು, ಅವ್ರು ಏನ್ ಕೇಳಿರ್ತಾರೆ ಕ್ವಶನ್ಗಳು, ಅದನ್ನ ಯಥಾವತ್ತಾಗಿ ಅಲ್ಲಿ ಅದಕ್ಕೆ ಆನ್ಸರ್ ಬರ್ದು ಒಂದು ಶೀಟ್ ರೆಡಿ ಮಾಡಿ ಕೊಡ್ತೀವಿ. ಅದ್ರ ಮೇಲೆ ತಹಶೀಲ್ದಾರರು ಇಲ್ಲ AC ಅದಕ್ಕೆ ಕ್ರಮ ತಗೊಳ್ತಾರೆ. ಧನ್ಯವಾದ ಚೇತನ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ಸರ್ವೆ ಇಲಾಖೆಯಲ್ಲಿ ಭೂಮಾಪಕರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಯಾವ ಒಂದು ರೀತಿಯ ಪ್ರಕರಣಗಳು ಬರ್ತವೆ, ಯಾವ ರೀತಿಯಿಂದ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ದಕ್ಷತೆಯಿಂದ ಅಂತ ಹೇಳ್ಬಿಟ್ಟು ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ತಮ್ಮನ್ನು ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ 9741 834 234. ಧನ್ಯವಾದ ಚೇತನ್ ಅವರೇ. ಇದುವರೆಗೆ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಾವು ಭದ್ರಾವತಿ ಆಕಾಶವಾಣಿ ಮೂಲಕ ತಿಳಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.